ದೇಶದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗಲ್ಲ. ಲಾಕ್ಡೌನ್ ವದಂತಿಗಳ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ವದಂತಿಗಳು ಹರಿದಾಡ್ತಾ ಇದೆ. ಲಾಕ್ಡೌನ್ನ ವದಂತಿಯನ್ನು ಹರಿದಾಡ್ತಾ ಇದೆ. ಇದರ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗಲ್ಲ ಅಂತ. ಲಾಕ್ಡೌನ್ ಆಗತ್ತೆ ಅನ್ನೋ ವದಂತಿಗಳನ್ನ ತಿರಸ್ಕರಿಸಿ ಅಂತ ಹೇಳಿದೆ ಕೇಂದ್ರ. ಸಾಮಾಜಿಕ ಜಾಲತಾಣದಲ್ಲಿ ಲಾಕ್ಡೌನ್ ಆಗತ್ತೆ ಅನ್ನೋ ಸುದ್ದಿ ಹಬ್ಬಿದೆ. ಲಾಕ್ಡೌನ್ ವದಂತಿ ಬಗ್ಗೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲಾಕ್ಡೌನ್ ಆಗತ್ತೆ ಅನ್ನೋದು ಸಂಪೂರ್ಣ ಸುಳ್ಳು ಅಂತ ಕೇಂದ್ರ ಹೇಳಿರೋದು. ಲಾಕ್ಡೌನ್ ಆಗೋ ಸ್ಥಿತಿ ನಿರ್ಮಾಣ ಆಗಿಲ್ಲ. ದೇಶದಲ್ಲಿ ಅಗತ್ಯವಾದಷ್ಟು ತೈಲ ಮತ್ತು ಎಲ್ಪಿಜಿ ಸಂಗ್ರಹ ಇದೆ. ಬೇಜವಾಬ್ದಾರಿಯಿಂದ ಹರಡ್ತಾ ಇರೋ ಸುಳ್ಳು ಸುದ್ದಿಯನ್ನ ದೇಶದ ಜನ ನಂಬಬಾರದು ಅಂತ ಕೇಂದ್ರ ಮನವಿ ಮಾಡಿದೆ. ಯಾವುದೇ ಕಾರಣಕ್ಕೂ ದೇಶದಲ್ಲಿ ಲಾಕ್ಡೌನ್ ಆಗಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಲಾಕ್ಡೌನ್ ಆಗೋ ಸ್ಥಿತಿ ನಿರ್ಮಾಣ ಆಗಿಲ್ಲ. ದೇಶದಲ್ಲಿ ಅಗತ್ಯ ಆದಷ್ಟು ತೈಲ ಮತ್ತು ಎಲ್ಪಿಜಿ ಸಂಗ್ರಹ ಇದೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಈ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ ಅಂತ ಕೇಂದ್ರ ಸರ್ಕಾರ ದೇಶದ ಜನರಲ್ಲಿ ಮನವಿ ಮಾಡಿದೆ. ಸಾಕಷ್ಟು ವದಂತಿಗಳು ಹರಿದಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಸಿಗಲ್ಲ, ರೇಟ್ ಜಾಸ್ತಿ ಆಗತ್ತೆ. ಅದೇ ಕಾರಣಕ್ಕೆ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಬಂಕ್ಗಳಲ್ಲಿ ಜನಸಾಗರವೇ ಸೇರಿತ್ತು. ಮತ್ತೊಂದು ವದಂತಿ ಅಂದ್ರೆ ಲಾಕ್ಡೌನ್ ಆಗುತ್ತೆ ದೇಶದಲ್ಲಿ ಅಂತ. ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಇಂಥ ವದಂತಿಗಳನ್ನ ನಂಬಬೇಡಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಈ ಹಿಂದೆ ಲಾಕ್ಡೌನ್ ಅಂದ್ರೆ ಏನು ಅನ್ನೋದೊಂದು ಪ್ರಶ್ನೆ ಜನರನ್ನು ಕಾಡ್ತಾ ಇತ್ತು. ಕೋವಿಡ್ ಆದ ನಂತರ ಲಾಕ್ಡೌನ್ ನ ಸಂಪೂರ್ಣವಾದ ಚಿತ್ರಣ ಮತ್ತು ಲಾಕ್ಡೌನ್ ಕೊಡುವಂತ ಹೊಡೆತ ಏನು ಅನ್ನೋದು ಸಹ ಜನಕ್ಕೆ ಗೊತ್ತಾಗಿದೆ. ಬಟ್ ಈಗ ಈ ಬಿಕ್ಕಟ್ಟಿನ ನಡುವೆ ಹರಿದಾಡ್ತಾ ಇರುವಂತಹ ಸುದ್ದಿ ಅಂದ್ರೆ ಲಾಕ್ಡೌನ್ ಆಗುತ್ತೆ ದೇಶದಲ್ಲಿ ಅಂತ. ಕೇಂದ್ರ ಕೊಟ್ಟಂತ ಸ್ಪಷ್ಟನೆ ಏನು, ಜೊತೆಗೆ ಈ ವದಂತಿ ಏನಿದು? ಶ್ವೇತ, ದೇಶದಲ್ಲಿ ತೈಲ ಬಿಕ್ಕಟ್ಟು ಶುರುವಾಗೋಗಿದೆ. ಅಗತ್ಯಕ್ಕೆ ಬೇಕಾದಂತಹ ತೈಲ ಇಲ್ಲ ಅನ್ನುವಂತಹ ವದಂತಿಗಳು ಆರಂಭದಲ್ಲಿ ಹರಿದಾಡಿದ್ವು. ಅದಕ್ಕೆ ಕೇಂದ್ರ ಸರ್ಕಾರ ನಿರಂತರವಾಗಿ ಸ್ಪಷ್ಟನೆಯನ್ನ ಕೊಡ್ತು. ದೇಶದಲ್ಲಿ 2 ತಿಂಗಳಿಗೆ ಆಗುವಷ್ಟು ತೈಲ ಇದೆ, ಯಾರು ಆತಂಕಕ್ಕೊಳಗಾಗಬೇಡಿ ಅಂತ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಈ ರೀತಿಯ ನಿರ್ಬಂಧಗಳನ್ನ ವಿಧಿಸಲಾಗ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಅಭಾವದ ಕಾರಣದಿಂದಾಗಿ ಲಾಕ್ಡೌನ್ ಮಾಡುವಂತಹ ನಿರ್ಧಾರಗಳನ್ನ ಕೆಲವು ಸಣ್ಣ ಪುಟ್ಟ ದೇಶಗಳು ತೆಗೆದುಕೊಂಡಿದ್ದಾವೆ. ಕಳೆದ ವಾರ ನರೇಂದ್ರ ಮೋದಿ ಸಂಸತ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕೋವಿಡ್ನಂತಹ ಸಂದರ್ಭದಲ್ಲಿ ನಾವು ಸಮಸ್ಯೆಯನ್ನ ಎದುರಿಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು, ಆ ರೀತಿಯ ಸಮಸ್ಯೆಯನ್ನ ಎದುರಿಸೋದಕ್ಕೆ ಸಿದ್ಧ ಆಗಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಮೇಲೆ ತೈಲ ಬಿಕ್ಕಟ್ಟು, ಪೆಟ್ರೋಲ್ ಫ್ಯೂಯಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಾ ಇಲ್ಲ, ಹೋರ್ಮುಜ್ ಜಲಸಂಧಿ ಇನ್ನೂ ಬಂದಾಗೇ ಇದೆ, ಈ ರೀತಿಯ ಸುದ್ದಿಗಳೆಲ್ಲ ಬರೋದಕ್ಕೆ ಶುರುವಾದ ನಂತರ ಲಾಕ್ಡೌನ್ ಆಗಿಬಿಡುತ್ತೆ, ಪೆಟ್ರೋಲ್ ಅಭಾವ ಇದೆ ದೇಶದಲ್ಲಿ, LPG ಅಭಾವ ಇದೆ ದೇಶದಲ್ಲಿ, ಲಾಕ್ಡೌನ್ ಮಾಡಿ ಒಂದಷ್ಟು ದಿನ ವಾಹನಗಳನ್ನ ರಸ್ತೆಗಿಳಿಯದಂತೆ ನಿರ್ಬಂಧ ಮಾಡಿದ್ರೆ ತೈಲದ ಡಿಮ್ಯಾಂಡ್ ಅನ್ನ ಕಡಿಮೆ ಆಗುತ್ತೆ, ಹಾಗಾಗಿ ಸರ್ಕಾರದ ಮುಂದೆ ಲಾಕ್ಡೌನ್ ಮಾಡುವಂತಹ ಪ್ರಸ್ತಾಪ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿತ್ತು. ಇವತ್ತಿಗೆ ಪತ್ರಿಕೆಗಳಲ್ಲಿ ಯಾವ ಸುದ್ದಿ ಬರುತ್ತೋ, ಟೆಲಿವಿಷನ್ ಚಾನೆಲ್ಗಳಲ್ಲಿ ಯಾವ ಸುದ್ದಿ ಬರುತ್ತೋ, ಜನ ಅತ್ಯಂತ ಹೆಚ್ಚು ನಂಬುವುದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಸುದ್ದಿಗಳನ್ನ. ಇತ್ತೀಚೆಗೆ ಬಿಲ್ ಗೇಟ್ಸ್ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಮಳೆ ಬಂತು ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಜನ ನಂಬೇ ಬಿಟ್ಟಿದ್ರು. ಆ ರೀತಿಯ ಸುದ್ದಿಗಳನ್ನ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಸುಳ್ಳು ಮಾಹಿತಿಯನ್ನ ನಂಬಿ ಲಾಕ್ಡೌನ್ ಆಗ್ಬಹುದು ಅಂತ ಅವರು ಕೂಡ ಆ ತರದ ಸುಳ್ಳು ಸುದ್ದಿಗಳನ್ನ ವೈರಲ್ ಮಾಡೋದಕ್ಕೆ ಶುರು ಆದ್ರು. ಆ ಕಾರಣಕ್ಕಾಗಿ ಈಗ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಕೇಂದ್ರದ ಪೆಟ್ರೋಲಿಯಂ ಸಚಿವಾಲಯ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಒಂದು ಟ್ವೀಟ್ ಮಾಡಿದ್ದಾರೆ. ದೇಶದಲ್ಲಿ ಅಗತ್ಯಕ್ಕೆ ಬೇಕಾದಷ್ಟು ತೈಲದ ಅಗತ್ಯ ಇದೆ, ಯಾವುದೇ ಕಾರಣಕ್ಕೂ ಲಾಕ್ಡೌನ್ ನ ಪ್ರಸ್ತಾಪವೇ ಸರ್ಕಾರದ ಮುಂದಿಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ತೈಲ ಅಗತ್ಯ ಇದೆ. ಉದಾಹರಣೆಗೆ ಭಾರತ ಕಳೆದ ವಾರ ಏಪ್ರಿಲ್ ತಿಂಗಳಿಗೆ ಆಗುವಷ್ಟು ತೈಲವನ್ನ ರಷ್ಯಾದಿಂದ ಖರೀದಿ ಮಾಡುವಂತಹ ನಿರ್ಧಾರ ಮಾಡಿದೆ. ಅದು ಕೂಡ $10 to $15 ಹೆಚ್ಚು ಬೆಲೆಗೆ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇದೆ ಪ್ರತಿ ಬ್ಯಾರಲ್ಗೆ. ಅಂದ್ರೆ ದೇಶದ ಅಗತ್ಯತೆಯನ್ನ ಪೂರೈಸೋದಕ್ಕೆ ಹೆಚ್ಚು ಬೆಲೆ ಕೊಟ್ಟಾದ್ರೂ ಕೂಡ ತೈಲವನ್ನ ಪ್ರಕ್ಯೂರ್ ಮಾಡ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಸುಳ್ಳು ವದಂತಿಗಳು ಹರಡಿದ್ರೆ ಜನ ಪೆಟ್ರೋಲ್ ಮತ್ತು ಡೀಸೆಲ್ ಗಳನ್ನ ಶೇಖರಣೆ ಮಾಡ್ಕೊಳ್ಳೋ ಕೆಲಸಕ್ಕೆ ಮುಂದಾಗ್ಬಿಡ್ತಾರೆ. ಆಮೇಲೆ LPG ಸಿಲಿಂಡರ್ಗಳನ್ನ ಶೇಖರಣೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾರೆ. ಆ ರೀತಿ ಆಗ್ಬಿಟ್ರೆ ಕೃತ ಅಭಾವ ಸೃಷ್ಟಿ ಆಗ್ಬಿಡುತ್ತೆ, ಜನರಲ್ಲಿ ಪ್ಯಾನಿಕ್ ಸಿಚುಯೇಷನ್ ಆಗುತ್ತೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ
ಯಾವುದೇ ಲಾಕ್ಡೌನ್ ಇಲ್ಲ, ಸುಳ್ಳು ಸುದ್ದಿಗಳನ್ನ ನಂಬಬೇಡಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.